ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಜನಸೇವಕ ಪಂಪೇಶ್ವರ ಹಿರೇಮಠ ಜನ ಪುನೀತ ಪುಣ್ಯಾಶ್ರಮಕ್ಕೆ ಆಸರೆಯನ್ನು ಹುಡುಕಿ ಬಂದಿರುವಂಥ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆಯ ಹಿಂದುವಾಡ ಗ್ರಾಮದಿಂದ ಆಗಮಿಸಿರುವಂಥ ದುರ್ಗಪ್ಪಣ್ಣವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಇವತ್ತು ದಿನ ಪುನೀತ ಪುಣ್ಯಾಶ್ರಮ ಸೇವೆಯನ್ನು ಗುರುತಿಸಿ ಇವತ್ತು ತನ್ನ ಮಗನನ್ನು ವಯಸ್ಸಲ್ಲಿ ನನಗೆ ನೋಡೋಕ್ಕಾಗದ ಕಾರಣಕ್ಕಾಗಿ ಒಂದು ಆಶ್ರಮಕ್ಕೆ ಬಿಡ್ತೀನಿ ಅಂತೇಳಿ ಒಂದು ಪುನೀತ ಆಶ್ರಮಕ್ಕೆ ಆಗಮಿಸಿರುವಂಥ ಹಾಗೂ ಅವರ ನಿಂಗಪ್ಪನನ್ನು ಆಶ್ರಮಕ್ಕೆ ಬಿಡಲು ತಯಾರಾಗಿದ್ದಾರೆ. ಕಾರಣಕ್ಕಾಗಿ ಇವತ್ತಿನವರೆಗೂ ಯಾರೂ ಇಲ್ಲದವರಿಗೆ ಅನಾಥಾಶ್ರಮ ಹಾಗೂ ರುದ್ರಾಶ್ರಮ ಅಂತೇಳಿ ಪುನೀತ ಪುಣ್ಯಾಶ್ರಮ ಎಂದಿಗೂ ಅವರ ಸ್ವಾಗತ ಕೊಡ್ತದೆ. ಯಾಕಂದರೆ ವಯಸ್ಕರ ಬುದ್ಧಿಮಾಂದ್ಯ ಹಾಗೂ ಮಕ್ಕಳಿಲ್ಲದ ಅನಾಥರಿದ್ದರೆ ಮಾತ್ರ ನಾವು ಆಶ್ರಮದಲ್ಲಿ ಆಶ್ರಯ ಕೊಡ್ತೀವಿ ಅಂತೇಳಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಪಕ್ಕದಲ್ಲಿ ಹಳ್ಳಿಯಲ್ಲಿ ಇರುವಂಥ ನಿಂಗಣ್ಣನವ ಈ ಬುದ್ಧಿಮಾಂದ್ಯನನ್ನು ಸ್ವಂತ ತಂದೆ ಬಂದು ಆಶ್ರಮಕ್ಕೆ ಬಿಟ್ಟಿರುತ್ತಾನೆ. ಕಾರಣ ಏನೆಂದರೆ ಇತ್ತೀಚೆಗೆ ಹೆಂಡತಿಯನ್ನು ಕಳೆದುಕೊಂಡು ಇರುವ ಒಬ್ಬ ಮಗನನ್ನು ನೋಡಿಕೊಳ್ಳದ ಕಾರಣಕ್ಕಾಗಿ ಕಡ ಕುಟುಂಬದಲ್ಲಿ ಬೆಳೆದು ಕಷ್ಟಗಳನ್ನು ಎದುರಿಸುತ್ತಾ ಈ 35 ವರ್ಷವರೆಗೂ ಮಗನನ್ನು ಚೆನ್ನಾಗಿ ನೋಡಿಕೊಂಡು ಬಂದು ಈಗ ತನ್ನ ಕೈಯಲ್ಲಿ ಶಕ್ತಿ ಇಲ್ಲದ ಕಾರಣಕ್ಕಾಗಿ ದುಡಿಯುವ ಶಕ್ತಿ ಇಲ್ಲದ ನನ್ನ ಮಗ ಎಲ್ಲಾದರೂ ಇರಲಿ, ಚೆನ್ನಾಗಿ ಇರಲಿ ಎಂದು ಈ ಒಂದು ಸಿಂಧನೂರಿನ ಪುನೀತಾಶ್ರಮಕ್ಕೆ ತಮ್ಮ ಪರಿಚಯದವರನ್ನು ಕರೆದುಕೊಂಡು ನನ್ನ ಮಗ ಇಲ್ಲಿದ್ದರೆ ಚೆನ್ನಾಗಿರ್ತಾನೆ ಅಂತ ತಿಳಿದು ಸ್ವತಃ ತಾನೇ ಬಂದು ಆಶ್ರಮವನ್ನು ನೋಡಿ ತನ್ನ ಮಗನನ್ನು ಆಶ್ರಮಕ್ಕೆ ಬಿಟ್ಟಿರುತ್ತಾನೆ. ಯಾಕೆಂದರೆ ಕಷ್ಟ ಯಾರಿಗೂ ಬಿಟ್ಟದ್ದಲ್ಲ. ಇವತ್ತು ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನು ಆಶ್ರಮಕ್ಕೆ ಬಿಟ್ಟೋಗ್ತಾರೆ. ಆದರೆ ತಂದೆ ಅಳುತ್ತಾ ತನ್ನ ಮಗನನ್ನು ಆಶ್ರಮದಲ್ಲಿ ಬಿಟ್ಟಿರುತ್ತಾನೆ. 35 ವರ್ಷವರೆಗೂ ನಾನು ಚೆನ್ನಾಗಿ ನೋಡಿಕೊಂಡೆ, ಈಗ ನನ್ನ ದುಡಿದು ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟ ಹಾಕೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಪುನೀತಾಶ್ರಮಕ್ಕೆ ಕರೆದುಕೊಂಡು ಬರ್ತಾನೆ. ಈ ಆಶ್ರಮನೆಲ್ಲ ವಿಚಾರಣೆ ಮಾಡಿ ಈ ಆಶ್ರಮ ನನಗೆ ಇಷ್ಟ ಆಯಿತು, ನನ್ನ ಮಗ ಇಲ್ಲೇ ಇರಲಿ ಅಂತೇಳಿ ಬಿಟ್ಟೋಗಿರ್ತಾನೆ. ಸ್ನೇಹಿತರೆ, ಈ ವಿಡಿಯೋಗಳನ್ನು ಶೇರ್ ಮಾಡಿ. ಇಂಥ ಅನಾಥರಿಗೆ ಹಾಗೂ ಬುದ್ಧಿಮಂದರಿಗೆ ಇಂಥವು ತಲುಪುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಇನ್ನೂ ಬಡವರಾಗಿದ್ದಾರೆ, ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇದು ಸಿಂಧನೂರಿನ ಪುನೀತ ಪುಣ್ಯಾಶ್ರಮ, ನೊಂದ ಮನಸ್ಸುಗಳ ಗೂಡು, ಮಕ್ಕಳೇ ಇಲ್ಲದ ಅನಾಥರಿಗೆ ದಾರಿದೀಪ.